ಅಬ್ಬಬ್ಬ ಸಿನಿಮಾ ಈ ವಾರ ರಿಲೀಸ್ ಆಗಿರುವಂಥದ್ದು ಇವತ್ತು ಗ್ರ್ಯಾಂಡ್ ಆಗಿ ಬಿಡುಗಡೆ ಆಗಿದೆ. ಸೊ ಅಬ್ಬಬ್ಬ ಸಿನಿಮಾ ನೋಡಿ ಎಲ್ಲರೂ ಅಬ್ಬಬ್ಬಬ್ಬ ಏನು ಸಿನಿಮಾ ಅಂತಿದ್ದಾರೆ. ಜೊತೆಗೆ ಈ ಸಿನಿಮಾದ ನಾಯಕಿನೂ ಕೂಡ ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ. ಹೀಗಾಗಿ ಬರ್ತಿರೋ ಎಲ್ಲ ಪ್ರೇಕ್ಷಕರು ಕೂಡ ಅಬ್ಬಬ್ಬಬ್ಬ ಏನು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಮೃತ ಅಯ್ಯಂಗಾರ್ ಅವರು ಅನ್ನೋ ಒಂದು ಮಾತನ್ನೇ ಹೇಳಿ ಹೋಗ್ತಿರೋವಂಥದ್ದು. ಅವ್ರು ನಮ್ಮ ಜೊತೆ ಇದ್ದಾರೆ. ಹಾಯ್ ಅಮೃತ. ಸೊ ಸುಮಾರು ದಿನಗಳ ನಂತರ ನನಗೆ ಸಿಕ್ಕಿರುವಂಥದ್ದು. ನೀವು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಸಕ್ಕತ್ತಾಗಿ ನಗ್ತೀವಿ, ರಿಫ್ರೆಶ್ ಆಗ್ತೀವಿ. ಅಫ್ಕೋರ್ಸ್ ಈ ಒಡಿ ಬಡಿ ಎಮೋಷನಲ್ ಎಲ್ಲ ಸಿನಿಮಾಗಳ ನಡುವೆ ಅವಾಗವಾಗ ಈ ಥರದ್ದೊಂದು ಸಿನಿಮಾ ಬೇಕು, ಆಡಿಯನ್ಸ್ನ ನಗಿಸ್ಬೇಕು. ಆ ಥರದ್ದೊಂದು ಸಿನಿಮಾ ಇವತ್ತು ರಿಲೀಸ್ ಆಗಿರುವಂಥದ್ದು. ನಾನು ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಬಂದವರೆಲ್ಲ ಮುಖದಲ್ಲಿ ಸ್ಮೈಲ್ ಇಟ್ಕೊಂಡೇ ಬರ್ತಾ ಇದ್ರು. ಎಷ್ಟು ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡಿದಾಗ. ತುಂಬ ಖುಷಿ ಆಗ್ತಿದೆ. ನೀವು ಹೇಳ್ದಂಗೆ ತುಂಬ ರೌಡಿಸಮ್ ಸಿನಿಮಾ ಅದು ಇದು ನೋಡಿ ಒಂದು ರಿಫ್ರೆಶಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ನನಗೂ ಪ್ರೀಮಿಯರ್ ಶೋನಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿ ಆಯ್ತು. ಯಾಕಂದರೆ ನಾನು ಮೊದಲನೇ ಬಾರಿ ಅವತ್ತೇ ನೋಡಿದ್ದು ಸಿನಿಮಾನ. ನೋಡಿದವರೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು, ಜೋಕ್ಸಿಗೆ ನಗ್ತಾಯಿದ್ರು. ಅಂದರೆ ಯೂಶ್ವಲಿ ಕಾಮಿಡಿ ಪಂಚ್ ಆಗೋದಕ್ಕೆ ಆಯ್ತಾ ಅಂತ ನೋಡ್ತಾ ಇದ್ವಿ. ಇಲ್ಲಿ ಇನ್ನೇನು ಶುರು ಆಗ್ತಿದ್ದಂಗೆ ನಗಕ್ಕೆ ಶುರು ಮಾಡ್ತಾಯಿದ್ರು. ಸೊ ಐ ಥಿಂಕ್ ಅದೊಂದು ಪ್ಲಸ್ ಪಾಯಿಂಟ್ ಅಬ್ಬಬ್ಬ ಸಿನಿಮಾದು. ಆ್ಯಂಡ್ ಆಲ್ಸೋ ಆನ್ಲೈನಲ್ಲೂ ಸೋಷಿಯಲ್ ಮೀಡಿಯಾಸಲ್ಲೂ ತುಂಬ ಚೆನ್ನಾಗಿ ಪ್ರಮೋಷನ್ಸ್ ಆಗ್ತಾಯಿದೆ. ಎಲ್ಲರೂ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಹೊಸ ತಂಡ ಅಂತ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆ ದಿನಗಳು ತೆಗೆದಿದ್ದ KM ಚೈತನ್ಯ ಅವರು ಈ ಥರ ಸಿನಿಮಾನು ತೆಗಿಯೋಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಇದೆ, ತುಂಬ ತೃಪ್ತಿ ಇದೆ ರೋಲ್ ಸಿಗೋದಕ್ಕೆ. ಆ್ಯಂಡ್ ಆಲ್ಸೋ ಎಲ್ಲ ಸಿನಿಮಾಲ್ಲೂ ಯೂಶ್ವಲಿ ನಮಗೆ ಕಡಿಮೆ ಸ್ಪೇಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಇಡೀ ಸಿನಿಮಾ ನನಗೆ ಸ್ಪೇಸ್ ಸಿಕ್ಕಿದೆ. ಸೊ ಪರ್ಫಾರ್ಮ್ ಮಾಡೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿದೆ. ಫೈನಲಿ ಗುರುತಿಸಿ ಜನ ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಕೇಳೋದಕ್ಕೆ ಖುಷಿ ಆಗುತ್ತೆ. ಆಲ್ಮೋಸ್ಟ್ 7 years ಆಯಿತು ಇಂಡಸ್ಟ್ರಿಗೆ ಬಂದು. ಬಟ್ ಇವತ್ತು ಒಂಥರ ಕಂಪ್ಲೀಟ್ ಫೀಲಿಂಗ್ ಸಿಗ್ತಾ ಇದೆ ಸಿನಿಮಾದಿಂದ. 7 years ಆಯಿತಾ? ಸೊ ಪ್ರತಿಯೊಬ್ಬ ಹೀರೋಯಿನೂ ಸಹ ಲೈಕ್ ಈ ಥರ ಪಾತ್ರ ಬೇಕೇ ಬೇಕು ಅಂತ ಅಂದ್ಕೊಳ್ತಾರೆ. ಯಾಕಂದರೆ ನಿಮ್ಮನ್ನ ಒಂದಷ್ಟು ಹಾಡುಗಳಿಗೆ ಮತ್ತು ಒಂದಷ್ಟು ಲವ್ ಸೀನ್ಗಳಿಗೆ ಮಾತ್ರ ಸೀಮಿತ ಮಾಡಿರ್ತಾರೆ. ಆದರೆ ಇಲ್ಲಿ ನೀವೇ ಮೇಯ್ನ್ ಹೈಲೈಟು. ಹೌದು, ಖಂಡಿತ. ಅಂದರೆ ಇಡೀ ಸಿನಿಮಾಲೂ ಕಾಸ್ಟ್ಯೂಮ್ಸು ಕಡಿಮೆ ನಮಗೆ. ಸೊ ಮೋಸ್ಟ್ಲಿ ಜಾಸ್ತಿ ಹೌದಾ. ಹಾರರ್ ಸಿನಿಮಾದಲ್ಲಿ ಎಲ್ಲ ಹೀರೋಯಿನ್ಗಳನ್ನ ತುಂಬ ಭಯಾನಕವಾಗಿ ತೋರಿಸಿರ್ತಾರೆ. ಮೇ ಬಿ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಒಬ್ಬ ಹೀರೋಯಿನ್ ಅಷ್ಟೇ ಬ್ಯೂಟಿಫುಲ್ ಆಗಿ ಫಸ್ಟಿಂದ ಲಾಸ್ಟ್ವರೆಗೂ ಅಷ್ಟೇ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು DOP ಮನೋಹರ್ ಜೋಶಿ ಅವರು. ತುಂಬಾ ಚೆನ್ನಾಗಿ ಲಿಮಿಟೆಡ್ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯೂಶ್ವಲಿ ಕಾಲೇಜ್ ಕತೆಗಳನ್ನ ಶೂಟ್ ಮಾಡೋದು ಕಷ್ಟ. ಯಾಕಂದರೆ ಒಂದೇ ರೂಮ್ ಒಳಗಡೆ ಶೂಟ್ ಮಾಡಬೇಕು, ಎಲ್ಲರನ್ನೂ ಕವರ್ ಮಾಡಬೇಕು, ಅಷ್ಟು ಜನ ಹುಡುಗರನ್ನ ಕವರ್ ಮಾಡ್ಕೊಂಡು ತೋರಿಸ್ಬೇಕಿತ್ತು. ಐ ಥಿಂಕ್ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲ ಸೀಸನ್ಡ್ ಆ್ಯಕ್ಟರ್ಸ್ ಅಂತ ಅನಿಸುತ್ತೆ. ಹುಡುಗರಾಗಲಿ ಎಲ್ಲರೂ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು. ಆ್ಯಂಡ್ ನೀವು ಹೇಳ್ದಂಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲಿಮಿಟೆಡ್ ಕಾಸ್ಟ್ಯೂಮ್ಸ್ ಇದ್ರೂ ಒಂದೇ ಕಾಸ್ಟ್ಯೂಮಲ್ಲಿ ಅಷ್ಟು ಚೆನ್ನಾಗೇ ತೋರಿಸಿದ್ದಾರೆ. ಸೊ ಐ ಥಿಂಕ್ DOPಗೆ ಆಲ್ ಕ್ರೆಡಿಟ್ಸ್ ಹೋಗುತ್ತೆ.